ಧರ್ಮಸ್ಥಳ ಪಿಎಸ್ಐ ಕಿಶೋರ್ ತಮ್ಮ ಪತ್ನಿಯ ಮೇಲೆ ರಕ್ಕಸ ಕ್ರೌರ್ಯ ಮೆರೆದ ಆರೋಪ ಕೇಳಿಬಂದಿದೆ. ಎಫ್ಐಆರ್ ದಾಖಲಾಗಿ 3 ದಿನ ಕಳೆದರೂ ಪಿಎಸ್ಐ ಕಿಶೋರ್ ವಿರುದ್ಧ ಈವರೆಗೆ ಕ್ರಮವಿಲ್ಲ. ವರ್ಗಾವಣೆಗೆ 10 ಲಕ್ಷ ರೂಪಾಯಿ ಕೊಡುವಂತೆ ಪತ್ನಿಗೆ ಟಾರ್ಚರ್ ನೀಡಿದ್ದಾರೆ ಅಂತ ಕಿಶೋರ್ ವಿರುದ್ಧ ದೂರು ಕೊಟ್ಟರೂ ಈವರೆಗೆ ಪೊಲೀಸರು ಕ್ರಮ ಕೈಗೊಂಡಿಲ್ಲ. ಪೊಲೀಸರು ನಡೆಯ ವಿರುದ್ಧ ಕಿಶೋರ್ ಪತ್ನಿ ವರ್ಷ ಆಕ್ರೋಶಗೊಂಡಿದ್ದಾರೆ. 1 ವರ್ಷ ನಿರಂತರವಾಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ತಲೆಗೆ ಗನ್ ಇಟ್ಟು ಶೂಟ್ ಮಾಡೋದಾಗಿ ಬೆದರಿಕೆ ಹಾಕಿದ್ರು. ನನ್ನ ಸಾಯಿಸಲು ಕಿಶೋರ್ ಹಲವು ಬಾರಿ ಪ್ರಯತ್ನಿಸಿದ್ರು. ಹಲ್ಲೆಯಿಂದ ನನಗೆ ಕಿವಿಯೇ ಕೇಳಿಸಿದಂತಾಗಿದೆ. ಎಫ್ಐಆರ್ ಆಗಿ 3 ದಿನ ಆದರೂ ಕಿಶೋರ್ ಅರೆಸ್ಟ್ ಆಗಿಲ್ಲ. ಕಿಶೋರ್ ಕ್ರೌರ್ಯದ ದಾಖಲೆ, ವೈದ್ಯಕೀಯ ವರದಿ ಸಹಿತ ದೂರು ನೀಡಿದ್ರೂ ಕ್ರಮ ಕೈಗೊಂಡಿಲ್ಲ ಅಂತ ವರ್ಷ ಗರಂ ಆಗಿದ್ದಾರೆ. ಕುಕ್ಕೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಗಾದಿಗೆ ಫೈಟ್ ಶುರುವಾಗಿದ್ದು, ಸಚಿವ ಗುಂಡೂರಾವ್ ಮಾಜಿ ರೌಡಿ ಶೀಟರ್ ಹರೀಶ್ ಹೆಸರು ಶಿಫಾರಸು ಮಾಡಿದ್ದಾರೆ. ಕುಕ್ಕೆ ದೇವಸ್ಥಾನ ಆಡಳಿತ ಮಂಡಳಿಯ ಅಧ್ಯಕ್ಷ ಹುದ್ದೆಗೆ ಕಾಂಗ್ರೆಸ್ ಮುಖಂಡ, ಗ್ರಾಮ ಪಂಚಾಯಿತಿ ಸದಸ್ಯ ಹರೀಶ್ ಶಿಫಾರಸು ಮಾಡಿದ್ದಾರೆ. ದೇವಸ್ಥಾನಕ್ಕೆ ವಂಚನೆ ಆರೋಪ ಹೊತ್ತಿದ್ದ ಹರೀಶ್ನನ್ನ ಅಧ್ಯಕ್ಷ ಹುದ್ದೆಗೆ ಶಿಫಾರಸು ಮಾಡಿದ್ದಕ್ಕೆ ವಿರೋಧ ವ್ಯಕ್ತವಾಗಿದೆ. ಹರೀಶ್ ನಕಲಿ ಚೆಕ್ ನೀಡಿ ಹಣ್ಣು ಕಾಯಿ ಟೆಂಡರ್ನಲ್ಲಿ ದೇವಸ್ಥಾನಕ್ಕೆ ವಂಚನೆ ಮಾಡಿದ ಆರೋಪ ಎದುರಿಸುತ್ತಿದ್ದಾರೆ. ಹೀಗಾಗಿ ಹರೀಶ್ಗೆ ಸದಸ್ಯ ಸ್ಥಾನ ನೀಡಲು ಗ್ರಾಮಸ್ಥರ ವಿರೋಧ ವ್ಯಕ್ತವಾಗ್ತಿದೆ. ಈ ಸಂಬಂಧ ಧಾರ್ಮಿಕ ದತ್ತಿ ಇಲಾಖೆ ಸಚಿವ ರಾಮಲಿಂಗ ರೆಡ್ಡಿಗೂ ಪತ್ರ ಬರೆಯಲಾಗಿದೆ. ಲೋಕಾಯುಕ್ತರ ಹೆಸರಲ್ಲಿ ಇಳಕಲ್ ತಹಶೀಲ್ದಾರ್ ಹಣ ಪಡೆದ ಆರೋಪ ಸದ್ದು ಮಾಡುತ್ತಿದೆ. ಈ ಪ್ರಕರಣದ ತನಿಖೆ ಸಂಬಂಧ ದಾಖಲೆ ಸಮೇತ ಲೋಕಾಯುಕ್ತರಿಗೆ ದೂರು ಸಲ್ಲಿಸುವುದಾಗಿ ಹುನಗುಂದ ಮಾಜಿ ಶಾಸಕ ದೊಡ್ಡಣ್ಣಗೌಡ ಪಾಟೀಲ್ ಹೇಳಿದ್ದಾರೆ. ಈ ಕುರಿತು ಮಾತನಾಡಿದ ದೊಡ್ಡಣ್ಣಗೌಡ ಪಾಟೀಲ್, ಲೋಕಾಯುಕ್ತರ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ತಮ್ಮ ಕಚೇರಿ ಸಿಬ್ಬಂದಿಯಿಂದ ಹಣ ಪಡೆದ ಆರೋಪ ಕೇಳಿಬಂದಿತ್ತು. ತಹಶೀಲ್ದಾರ್ ಕಚೇರಿ ಸಿಬ್ಬಂದಿ ನನಗೆ ದಾಖಲೆ ಸಮೇತ ಪತ್ರ ಬರೆದು ನ್ಯಾಯಕ್ಕಾಗಿ ಕೋರಿದ್ದಾರೆ. ಹೀಗಾಗಿ ಈ ಕೂಡಲೇ ಎಲ್ಲಾ ದಾಖಲೆ ಮತ್ತು ನೊಂದ ಸಿಬ್ಬಂದಿ ಪತ್ರ ಸಮೇತ ಬೆಂಗಳೂರಿನ ಲೋಕಾಯುಕ್ತರ ಕಚೇರಿಗೆ ದೂರು ನೀಡಲು ನಿರ್ಧರಿಸಿದ್ದೇನೆ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಮತಕ್ಷೇತ್ರದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಕೂಡಲೇ ಈ ಸಂಬಂಧ ಲೋಕಾಯುಕ್ತರು ತನಿಖೆ ಕೈಗೊಂಡು ನೊಂದ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿಗೆ ನ್ಯಾಯ ಕೊಡಿಸಬೇಕೆಂದು ಮಾಜಿ ಶಾಸಕ ದೊಡ್ಡಣ್ಣಗೌಡ ಪಾಟೀಲ್ ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.